NMC ನ್ಯೂಸ್ಗೆ ಸ್ವಾಗತ. ನಾನಂಚು. ನ್ಯೂಸ್ ಇನ್ ಡೀಟೇಲ್ಸ್. ಹೆದ್ದಾರಿ ಸರಿಪಡಿಸಿ ಜನರ ಪ್ರಾಣ ಉಳಿಸಿ ಎಂಬ ಘೋಷವಾಕ್ಯದೊಂದಿಗೆ ಆರಂಭವಾದಂತಹ ಕಾಂಗ್ರೆಸ್ಸಿನ ಕಾಲ್ನಡಿಗೆ ಜಾಥಾವನ್ನು ಯುಟಿ ಖಾದರ್ ಉದ್ಘಾಟಿಸಿದರು. ರಾಷ್ಟ್ರೀಯ ಹೆದ್ದಾರಿ 75ರ ಹಾಸನ ಗುಂಡ್ಯ ಬಿಸಿ ರೋಡ್ ನಡುವಣ ಚತುಷ್ಪಥ ಹೆದ್ದಾರಿ ಕಾಮಗಾರಿ ಅರ್ಧಕ್ಕೆ ನಿಂತಿರುವುದನ್ನು ಪ್ರತಿಭಟಿಸಿ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ನೆಲ್ಯಾಡಿಯಿಂದ ಬಿಸಿ ರೋಡ್ವರೆಗೆ ಹಮ್ಮಿಕೊಂಡಿರುವ ಪಾದಯಾತ್ರೆಗೆ ಜನವರಿ 14ರಂದು ನಗರಾಭಿವೃದ್ಧಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಯುಟಿ ಖಾದರ್ ಉದ್ಘಾಟಿಸಿದರು. ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಪೂರ್ಣಗೊಳಿಸಿ ಜನರ ಜೀವವನ್ನು ಉಳಿಸಿ ಈ ಘೋಷಣೆಯೊಂದಿಗೆ ಕಾಲ್ನಡಿಗೆ ಜಾಥಾ ಕಾರ್ಯಕ್ರಮವನ್ನು ಇಂದು ಬೆಳಗ್ಗೆ 9 ಗಂಟೆಗೆ ನೆಲ್ಯಾಡಿ ಬಸ್ ತಂಗುದಾಣದ ಬಳಿ ಸಚಿವ ಯುಟಿ ಖಾದರ್ ಉದ್ಘಾಟಿಸಿದರು. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಹರೀಶ್ ಕುಮಾರ್ ಅಧ್ಯಕ್ಷತೆ ವಹಿಸಿದರು. ಜನವರಿ 15ರಂದು ಉಪ್ಪಿನಂಗಡಿಯಿಂದ ಹೊರಟ ಮೆರವಣಿಗೆ ಸಂಜೆ ಮಾಣಿ ಜಂಕ್ಷನ್ ತಲುಪಿ ಪ್ರತಿಭಟನೆ ಸಭೆಯನ್ನ ನಡೆಯಲಿದೆ. ಜನವರಿ 16ರಂದು ಮಾಣಿಯಿಂದ ಮುಂದುವರಿದು ಸಂಜೆ ಬಿಸಿ ರೋಡ್ ತಲುಪುವುದು. ಬಸ್ ನಿಲ್ದಾಣದ ಬಳಿ ನಡೆಯುವ ಸಮಾರೋಪದಲ್ಲಿ ಕೆಪಿಸಿಸಿ ಅಧ್ಯಕ್ಷರಾದ ದಿನೇಶ್ ಗುಂಡೂರಾವ್, ನಾರಾಯಣರಾವ್, ಅರುಣ್ ಮಾಚಯ್ಯ ಮುಂತಾದವರು ಭಾಗವಹಿಸುವರು. 3 ದಿನಗಳಲ್ಲಿ ಒಟ್ಟು 42 ಕಿಲೋಮೀಟರ್ ಪಾದಯಾತ್ರೆ ಸಂಚರಿಸಲಿದೆ. ಅಪೂರ್ಣ ಹೆದ್ದಾರಿಯ ಅವ್ಯವಸ್ಥೆ ಭೀಕರವಾಗಿದೆ. ಇದರ ವಿರುದ್ಧ ಪ್ರತಿಭಟಿಸುವುದಾಗಿ ಜಿಲ್ಲಾ ಕಾಂಗ್ರೆಸ್ ಹೇಳಿಕೆ ನೀಡಿತ್ತು. ಅದರ ಪ್ರಕಾರ ಪಾದಯಾತ್ರೆ ರೂಪಿಸಲಾಗಿದೆ. ಬಿಜೆಪಿಗೆ ಸುಳ್ಳೆ ಬಂಡವಾಳ, ಸುಳ್ಳಿನ ಹೊಳೆಹರಿಸಿದ ಬಿಜೆಪಿ ಸಂಸದ ಹಾಗೂ ಮೋದಿ ಸರ್ಕಾರಕ್ಕೆ ಸಾವಿರಾರು ಜನರ ಕಾಲ್ನಡಿಗೆ ಜಾಥಾ, ಸರ್ವರಿಗೂ ಆತ್ಮೀಯ ಸ್ವಾಗತ. ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದಂತಹ ವಿಧಾನ ಪರಿಷತ್ ಸದಸ್ಯರಾದ ಐವನ್ ಡಿಸೋಜಾ, ಇಂದು ನಾವು 53 ಕಿಲೋಮೀಟರ್ ಪಾದಯಾತ್ರೆ ಮಾಡ್ತಾ ಇದ್ದೇವೆ. ಸಂಸದರು ಎಲ್ಲಿದ್ದೀರಿ? ರಸ್ತೆ ಸಂಚಾರ ಮಾಡಲು ಸಾಧ್ಯವಿಲ್ಲ. ಏನೇ ಪ್ರಶ್ನೆ ಕೇಳಿದ್ರೂ ಗೊತ್ತಿಲ್ಲ ಎನ್ನುವ ಸಂಸದರಿಗೆ ಪಾರ್ಲಿಮೆಂಟ್ ಪ್ರವೇಶಕ್ಕೆ ಅರ್ಹತೆ ಇದೆಯಾ? ಲೋಕಸಭಾದಲ್ಲಿ ಜಿಲ್ಲೆಯ ಪರ ಕೆಲಸ ಮಾಡಿದ್ರೆ ನಾವೇ ನಿಮಗೆ ಗೋಲ್ಡ್ ಮೆಡಲ್ ಕೊಡ್ತೇವೆ ಅಂತ ಹೇಳಿದ್ರು. ಇನ್ನು ಕೇಂದ್ರದ ಆಡಳಿತ ಪರಿಸ್ಥಿತಿಗೆ ಇಲ್ಲಿನ ರಸ್ತೆಗಳ ಪರಿಸ್ಥಿತಿ ಅಂತಿದೆ. ಜನಸಾಮಾನ್ಯರಿಗೆ ಕೇಂದ್ರದ ಯೋಜನೆಗಳು ಹೊಂಡ ಗುಂಡಿಯ ರಸ್ತೆಯಲ್ಲಿ ಸಂಚರಿಸಿದ ಅನುಭವಗಳನ್ನೇ ನೀಡುತ್ತಾ ಇದೆ. ಯುಪಿಎ ಸರ್ಕಾರದ ಅವಧಿಯಲ್ಲಿ ಮಂಜೂರಾದ ಕಾರ್ಯವು ಸ್ಥಗಿತಗೊಂಡಿದೆ. ಜನರ ಕಷ್ಟಗಳಿಗೆ ಕಾರಣಕರ್ತರೇ ಸಂಸದ ನಳಿನ್ ಕುಮಾರ್ ಕಟೀಲ್. ಸಂಸದರು ಜವಾಬ್ದಾರಿ ಮರೆತಿದ್ದು ಕೆಲಸ ಕಾರ್ಯಗಳಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ. ಜನಸಾಮಾನ್ಯರು ಮೆಚ್ಚುವ ಯಾವ ಕಾರ್ಯಕ್ರಮವನ್ನು ಕೂಡ ಕೇಂದ್ರ ಮಾಡಿಲ್ಲ. ಗುತ್ತಿಗೆ ನೀಡಿದ ಕಂಪನಿಗೆ ಸರಿಯಾಗಿ ಪಾವತಿಸದೆ ಅರ್ಧಂಬರ್ಧಂ ಕೆಲಸಗಳಿಗೆ ಜನರ ಪರದಾಟ ಹೇಳತೀರದು. 63 ಕಿಲೋಮೀಟರ್ ನಾವು ಪಾದಯಾತ್ರೆ ಮಾಡ್ತಾ ಇದ್ದೇವೆ. ನೆಲ್ಯಾಡಿಯಿಂದ ನಾವು ಬಂಟ್ವಾಳದವರೆಗೆ ನಡ್ಕೊಂಡು ಹೋಗ್ತೇವೆ. ರಸ್ತೆ ಸುಸ್ಥಿತಿಯಲ್ಲಿ ಇಲ್ಲ. ರಸ್ತೆ ನಡ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ರಸ್ತೆ ಎಷ್ಟೋ ವರ್ಷದ ಬೇಡಿಕೆ ನೀವು ಈಡೇರಿಲ್ಲ ಅಂದಾಗ ನಾವು ಯಾತ್ರ ಕೇಳಬೇಕು? ಲೋಕಸಭಾ ಸದಸ್ಯರಾದ ನಳಿನ್ ಕುಮಾರ್ ಕಟೀಲ್ ಅಂತ ಕೇಳಬೇಕು. ನೀವು ಎಲ್ಲಿದ್ದೀರಿ ಅಂತ ನಮ್ಮ ಪ್ರಶ್ನೆ. ಏನಾದರೂ ಲೋಕಸಭೆಗೆ ಸಂಬಂಧಪಟ್ಟ ಹಾಗೆ, ಕೇಂದ್ರ ಸರ್ಕಾರದ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಮಾಡಿದ್ರೆ ಅವು ಉಂಡ ಅವ್ರಿಗೆ ಗೊತ್ತಿದ್ದಿ ಅವು ಹೆಚ್ಚಿನ ಮೇಲೆ ಅಂತ ಕೇಳಿದ್ರೆ ಇಂಥವ್ರು ಪಾರ್ಲಿಮೆಂಟ್ಗೆ ಹೋಗ್ಬೇಕೆಂದ್ರೆ ಇವರು ಯೋಗ್ಯತೆ ಇದೆ ಪಾರ್ಲಿಮೆಂಟ್ಗೆ ಹೋಗತಕ್ಕಂಥದ್ದು. ವಿಜಯ ಬ್ಯಾಂಕು ನಮ್ಮ ಜಿಲ್ಲೆಯವರು ಕಟ್ಟಿದಂತ ಬ್ಯಾಂಕು, ಅಲ್ಲಿ ಬೋರ್ಡ್ ಕೆಳಗಿಳಿಸ್ತಾರೆ, ಮುಖ್ಯ ಸುಂದರಾಮ್ ಶೆಟ್ಟರ ಫೋಟೋ ಕೆಳಗಿಳಿಸ್ತಾರೆ. ಅದು ನಿಲ್ಲಿಸಿ ಪಾರ್ಲಿಮೆಂಟ್ ಸದಸ್ಯರೇ ಅಂತ ಕೇಳಿದ್ರೆ ಯಾನೀಟ ಮನವಿ ಕೊಡೋದಿಲ್ಲ. ಇನ್ನು ಬಿಜೆಪಿ ಪಕ್ಷಕ್ಕೆ ಬಹಿರಂಗ ಸವಾಲು ಹಾಕಿರುವ ಸಚಿವ ಯುಟಿ ಖಾದರ್, ಶಿರಾಡಿ ಘಾಟ್ ಕಾಮಗಾರಿ ವೀಕ್ಷಿಸಲು ಬಂದ ಬಿಜೆಪಿ ಜನಪ್ರತಿನಿಧಿಗಳಿಗೆ ಎಲ್ಲಿ ಅಡಗಿ ಕುಳಿತಿದ್ದೀರಿ? ಬಿಜೆಪಿಯವರೇ ಈ ಪಾದಯಾತ್ರೆಗೆ ಭಾಗವಹಿಸಬೇಕು. ಇಲ್ಲವಾದಲ್ಲಿ ರಸ್ತೆ ಕಾಮಗಾರಿ ಪೂರ್ಣಗೊಳಿಸಬೇಕು. ದಕ್ಷಿಣ ಕನ್ನಡ ಜಿಲ್ಲೆಯ ಅಭಿವೃದ್ಧಿಗೆ ಎಲ್ಲರೂ ಸಹಕರಿಸಬೇಕು. ಕೇಂದ್ರ ಸರ್ಕಾರದಲ್ಲಿ ಕಳೆದ 4 ವರ್ಷಗಳಿಂದ ಯುವಕರ ನಿರುದ್ಯೋಗ, ಶಿಕ್ಷಣ, ಮಹಿಳೆ, ಕಾರ್ಮಿಕ ವರ್ಗದವರ ಕುರಿತು ಪಾರ್ಲಿಮೆಂಟಿನಲ್ಲಿ ಚರ್ಚೆ ಆಗುವುದಿಲ್ಲ. ದೇಶ ರಾಜ್ಯದ ಜನತೆಗೆ ಪ್ರಯೋಜನವಾಗುವ ಕೆಲಸ ಮಾಡಿಲ್ಲ. ದೇಶದ ಭವಿಷ್ಯದ ಚಿಂತೆ ಉಂಟಾಗ್ತಾ ಇದೆ. ಸ್ವತಃ ಬಿಜೆಪಿಯ ಹಿರಿಯ ನಾಯಕ ಎಲ್.ಕೆ. ಅಡ್ವಾಣಿ ಹೇಳಿದಂತೆ ದೇಶದಲ್ಲಿ ಬಿಜೆಪಿ ಆಡಳಿತದಲ್ಲಿ ಎಮರ್ಜೆನ್ಸಿ ಉಂಟಾಗಬಹುದು ಎಂದು ಕೇಂದ್ರದ ಆಡಳಿತಕ್ಕೆ ಹಿಡಿದ ಕನ್ನಡಿಯಂತಿದೆ ಎಂದು ಬಿಜೆಪಿ ಆಡಳಿತದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಇನ್ನು ಪಾಕಿಸ್ತಾನಕ್ಕೆ ಹೋಗಿ ಊಟೋಪಹಾರ ಸೇವಿಸಿದ ಪ್ರಧಾನಿ ಎಂದ್ರೆ ಅದು ನರೇಂದ್ರ ಮೋದಿ. ಆದ್ರೆ ಇದೇ ಪಾಕಿಸ್ತಾನ ಕೊಂದ ಸೈನಿಕರ ಮನೆಗೆ ಹೋಗದ ಪ್ರಧಾನಿ
ಪ್ರಮಾಣ ವಚನ ಸ್ವೀಕರಿಸುವಾಗ ಪಾಕಿಸ್ತಾನದ ಪ್ರಧಾನಿ ಬರದೆ ಸ್ವೀಕರಿಸಲಿಲ್ಲ ಎಂದಿದ್ರು. ಮೋದಿ ಪಾಕಿಸ್ತಾನಕ್ಕೆ ತಕ್ಕ ಉತ್ತರ ಕೊಡ್ತೇನೆಂದು ಪೊಳ್ಳು ಆಶ್ವಾಸನೆ ನೀಡಿದ್ರು. ಕಳೆದ ಬಾರಿ ಚುನಾವಣಾ ಪ್ರಚಾರದಲ್ಲಿ ಬಿಜೆಪಿ ಹೇಳಿದ ಮಾತಿನಂತೆ ದಾವೂದ್ ಇಬ್ರಾಹಿಂ ತರ್ತೇವೆಂದ್ರು. ಈಗೆಲ್ಲಿ ಅಡಗಿ ಕುಳಿತಿದ್ದೀರಿ? ಬಿಜೆಪಿ ಅಧಿಕಾರಕ್ಕಾಗಿ ದೇಶದ್ರೋಹ ಕೆಲಸ ಮಾಡ್ತಿದೆ. ಬಿಜೆಪಿಗೆ ಪ್ರಾಮಾಣಿಕತೆ ಇದ್ರೆ ಜಂಟಿ ಪಾರ್ಲಿಮೆಂಟ್ನಲ್ಲಿ ಕಮಿಟಿ ಮಾಡಬೇಕು. ಸುಪ್ರೀಂ ಕೇಳಿದ ದಾಖಲೆಗೆ ಕೇಂದ್ರದ ಬಳಿ ಉತ್ತರವಿಲ್ಲ ಎಂದು ಸಚಿವರು ಮೋದಿ ಪಾಕಿಸ್ತಾನದ ಭೇಟಿಯ ಕುರಿತು ಲೇವಡಿ ಮಾಡಿದ್ರು. ಮುಂದಿನ ಚುನಾವಣೆಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಸಂಸದರನ್ನ ಜನತೆ ಆಯ್ಕೆ ಮಾಡಿದ್ರೆ ಮಾತ್ರ ಈ ಸುಂದರ ಭಾರತವನ್ನ ಉಳಿಸಲು ಸಾಧ್ಯ. ನಮ್ಮ ಹೋರಾಟ ಇಂದು ಪ್ರಾರಂಭವಾಗಿದ್ದು ರಾಹುಲ್ ಗಾಂಧಿ ಪ್ರಧಾನಿ ಆಗುವವರೆಗೆ ಇರಲಿದೆ. ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಜಿಲ್ಲೆಯ ಯೋಜನೆಗಳ ಕುರಿತು ಜವಾಬ್ದಾರಿಯನ್ನ ನಿರ್ವಹಿಸಲಿದ್ದೇನೆ. ಜನರಿಗೋಸ್ಕರ ಹೋರಾಟ ಮಾಡುವ ಕಾಂಗ್ರೆಸ್ನ ಕಾರ್ಯ ಶ್ಲಾಘನೀಯ ಎಂದಿದ್ದಾರೆ. ಮೊಮ್ಮಗಳ ಮಕ್ಕಳಿಗೆ ಹೋಗಿ ಅಲ್ಲಿ ಚಾ ಕೊಟ್ಟು ಊಟ ಮಾಡಿಕೊಂಡಂತ ಏನಾದ್ರು ಪ್ರಧಾನಮಂತ್ರಿ ಇದ್ರೆ ಅದು ಬಿಜೆಪಿಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಲ್ಲದೆ ಕಾಂಗ್ರೆಸ್ ಅವರು ಯಾರು ಕೂಡ ಹೋಗ್ಲಿಲ್ಲ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುತ್ತೇನೆ. ಅದು ಕೂಡ ಇನ್ವಿಟೇಷನ್ ಇಲ್ಲದ ಒಂದು ಸಂದರ್ಭ. ಇವತ್ತು ಬಹುಶಃ ಪಾಕಿಸ್ತಾನದ ಪ್ರಧಾನಿಯ ಮೊಮ್ಮಗಳ ಮಕ್ಕಳಿಗೆ ಹೋಗಿ ಅವರ ಇಲ್ಲದೆ ಹೋಗಿ ಚಾ ಕುಡಿದು ಬರ್ಲಿಕ್ಕೆ ನಮ್ಮ ಪ್ರಧಾನಮಂತ್ರಿಗೆ ಇವತ್ತು ಸುಸ್ತಿದೆ. ಅದೇ ಪ್ರಧಾನಮಂತ್ರಿ ಅದೇ ಪಾಕಿಸ್ತಾನದ ಸೈನಿಕರು ಕೊಂದಂತ ನಮ್ಮ ಒಬ್ಬ ಸೈನಿಕರ ಮನೆಗೆ ಹೋಗಿ ಸ್ವಾತಂತ್ರ್ಯ ಯೋಗ್ಯತೆ ನಮ್ಮ ಪ್ರಧಾನಮಂತ್ರಿಗೆ ಇಲ್ಲದಿಲ್ಲ. ಅತ್ಯಂತ ನಾಚಿಕೆ ತರದ ವಿಚಾರನ ಇವತ್ತು ಹೇಳಿಕೆ ನಾನು ಇವತ್ತು ಬಯಸ್ತೇನೆ. ಏನಾದ್ರು ಒಂದು ಇವತ್ತು ಗೌರವ ತರುವಂತ ಕೆಲಸ ಆಗಿದೆ ಹೇಳಿಕೆ ನಾನು ಇವತ್ತು ಬಯಸುವುದು. ಇವತ್ತು ಬಹುಶಃ ಇರುವ ರಫೇಲ್ ಡೀಲ್ಗೆ ಸಂಬಂಧಪಟ್ಟ ಇವತ್ತು ಜಂಟಿ ಪಾರ್ಲಿಮೆಂಟ್ ಕಮಿಟಿ ಮಾಡ್ಬೇಕಂತ ಕೇಳಿದಾಗ ಒಪ್ಪುವಂತ ಪ್ರಶ್ನೆ ಇಲ್ಲ. ನಾವು ಇವತ್ತು ಕೂಡ ಒಕ್ಕರಿಂದ ಹೇಳ್ತೇವೆ. ಇವತ್ತು ಬಿಜೆಪಿ ಮತ್ತು ಪ್ರಧಾನಮಂತ್ರಿಗೆ ನೀವು ಏನಾದ್ರು 1% ಪ್ರಾಮಾಣಿಕತೆ ಇದೆ ಅಂತ ನಿಮಗೆ ತೋರಿಸಿಕೊಂಡು ಧೈರ್ಯ ಇದ್ರೆ ಜಂಟಿ ಪಾರ್ಲಿಮೆಂಟ್ ಸಮಿತಿ ಅಂತ ರಚನೆ ಮಾಡ್ಬೇಕನ್ನ ನಾನು ಇವತ್ತು ಹೇಳಿಕೆ ನಾನು ಇವತ್ತು ಬಯಸುವುದು. ಯಾಕಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಸಾಕ್ಷಿ ಆಧಾರದಲ್ಲಿ ಇವತ್ತು ಕೇಸ್ ನಡೀತಾ ಇದೆ. ಸಂಸದೀಯ ಪಾರ್ಲಿಮೆಂಟ್ ಅಲ್ಲಿ ಎಲ್ಲಾ ಪಕ್ಷದ ಸಂಸದರಿದ್ದಾರೆ. ಬೇಕಾಗುವಂತ ಮಿನಿ ಪಾರ್ಲಿಮೆಂಟ್ ಅದರಲ್ಲಿ ಅವ್ರಿಗೆ ಬೇಕಾಗುವಂತ ಎಲ್ಲಾ ದಾಖಲೆ ಪಡೆಯುವಂತ ಹಕ್ಕಿದೆ. ಸುಪ್ರೀಂ ಕೋರ್ಟ್ಗೆ ದಾಖಲೆ ಪಡೆಯುವಂತ ಹಕ್ಕಿಲ್ಲ. ಕೇಂದ್ರ ಕೊಡಬಹುದು, ಕೊಡದೆ ಇರಬಹುದು. ಅದನ್ನೇ ಪ್ರೈಸ್ ಲಿಸ್ಟ್ ಕೇಂದ್ರ ಸರ್ಕಾರ ಕೊಡಲೇ ಇಲ್ಲ. ಅದಕ್ಕಾಗಿ ಅವರು ಸುಪ್ರೀಂ ಕೋರ್ಟ್ಗೆ ಒಪ್ಪಿದ್ದಾರೆ ಹೊರತು ಜಂಟಿ ಪಾರ್ಲಿಮೆಂಟ್ ಇನ್ನೂ ಕೂಡ ಇವತ್ತು ಒಪ್ಪಲಿಲ್ಲ. ನಾವು ಬಹಳ ಆತ್ಮವಿಶ್ವಾಸ ಹೇಳ್ತಾ ಇದ್ದೇವೆ. ಇವತ್ತು ನಮ್ಗೆ ಏನಾದ್ರೂ ಕಿಂಚಿತ್ತಾದ್ರೂ ಕೂಡ ಇವತ್ತು ಧೈರ್ಯವಿದ್ರೆ ಜಂಟಿ ಪಾರ್ಲಿಮೆಂಟ್ ಕಮಿಟಿ ಅಂತ ಇವತ್ತು ರಚನೆ ಮಾಡಿ ಇವತ್ತು ಬಹುಶಃ ಹೆಚ್ಚಿಗಿದ್ದಂತ ಟೆಂಡರ್ ಕಟ್ ಮಾಡಿ ಇವತ್ತು ಯಾರಿಗೆ ಕೊಡುವಂತ ಅವಕಾಶ ಇದೆ. ಯಾರಿಗೆ ಕೊಟ್ಟಿದ್ದಾರೆ? ಒಂದು ಪ್ಲಾಸ್ಟಿಕ್ ಸೈಡ್ ಕೂಡ ಮಾಡುವಂತ ಕಂಪನಿಗೆ ಇವತ್ತು ನಮ್ಮ ಫೈಟರ್ ಹೋಗುವಂತ ವಿಷಯ ಅಗತ್ಯ ಏನಿದೆ? 530 ರೇಟ್ 1600 ಚಿಲ್ಲರೆ ಕೋಟಿ ಬರಲಿಕ್ಕೆ ಕಾರಣಗಳೇನು? ಇದೆಲ್ಲ ಕೂಡ ಉತ್ತರ ಕೊಡುವ ಕೆಲಸ ಆಗಬೇಕು. ಬಗ್ಗೆ ತಮಗೆ ಇದೆ ಇದರಲ್ಲಿ ಬಂದು ಸೇರುವಂತ ಅವಕಾಶ ಆಗಬೇಕು. ಅತಿ ಶೀಘ್ರದಲ್ಲೇ ಈ ಕೆಲಸವನ್ನು ಪ್ರಾರಂಭ ಮಾಡಲಿಕ್ಕೆ ನಮ್ಮ ವಿಶೇಷವಾದ ನೈತಿಕವಾದ ಬೆಂಬಲವನ್ನು ಈ ಪಾದಯಾತ್ರೆಗೆ ಕೊಡಬೇಕು ಹೇಳಿಕೆ ನಾನು ಇವತ್ತು ಬಯಸುತ್ತೇನೆ. ನಮ್ಮ ಉದ್ದೇಶ ಏನಿದೆ? ಅತ್ಯುತ್ತಮವಾದ ಸಂಪರ್ಕ ರಸ್ತೆ ನಿರ್ಮಾಣ ಮಾಡುವ ಮೂಲಕ ಮಂಗಳೂರು ಮತ್ತು ಈ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದು ಆದಷ್ಟು ಜನಸಂಖ್ಯೆ ಜನಸಾಮಾನ್ಯ ಬರುವಂತದ್ದು ಪ್ರವಾಸಿ ಕೇಂದ್ರ ಯಾತ್ರಾ ಕೇಂದ್ರ ದಕ್ಷಿಣ ಕನ್ನಡ ಜಿಲ್ಲೆಗೆ ಜನಸಾಮಾನ್ಯ ಬಹಳಷ್ಟು ಜನ ಬಂದಾಗ ಆರ್ಥಿಕವಾದ ಬೆಳವಣಿಗೆಯೊಂದಿಗೆ ಈ ಪ್ರತಿಷ್ಠೆಯ ಒಂದು ಇಂಪ್ರೂವ್ಮೆಂಟ್ ಮತ್ತು ಅಭಿವೃದ್ಧಿಯ ಮೂಲಭೂತವಾಗಿ ಇವತ್ತು ಎಲ್ಲ ರಸ್ತೆಗೆ ಆಗಬೇಕೆಂಬ ಉದ್ದೇಶ ಇವತ್ತು ನಮ್ಮ ಉದ್ದೇಶ ಆಗಿದೆ. ಆದ ಕಾರಣ ಈ ಪಾದಯಾತ್ರೆ ಅತ್ಯಂತ ಯಶಸ್ವಿಯಾಗುವಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಸಂಪೂರ್ಣವಾದ ಸಹಕಾರ ಇವತ್ತು ಕೊಡಬೇಕು. ನಾನಿವತ್ತು ಬಹುಶಃ ಕೇಂದ್ರದ ಬಿಜೆಪಿ ಸರ್ಕಾರಕ್ಕೆ ನಾನು ಇವತ್ತು ಕೇಳ್ತಾ ಇದ್ದೆ. ಕಳೆದ 4 ವರ್ಷ 8 ತಿಂಗಳಲ್ಲಿ ನಾವು ಇವತ್ತು ಅಧಿಕಾರ ವಹಿಸಿಕೊಂಡು ಬಂದು ಏನಾದ್ರು ಒಂದು ಪ್ರಯೋಜನ ಈ ರಾಜ್ಯ ಮತ್ತು ಈ ದೇಶ ಜನತೆಗೆ ಯಾವ್ದಾದ್ರು ಒಂದು ಪ್ರಯೋಜನ ಕೆಲಸ ಆಗಿದೆ ಅಂತ ಇವತ್ತು ಹೇಳ್ಬೇಕಂತ ನಾನು ಇವತ್ತು ಹೇಳ್ತೇನೆ. ಇವತ್ತು ಕಳೆದ 4 ವರ್ಷ 6 ತಿಂಗಳಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಒಂದೇ ಒಂದು ದಿವಸ ಈ ದೇಶದ ವಿದ್ಯಾರ್ಥಿಗಳ ಬಗ್ಗೆ ಚರ್ಚೆ ಆಗುವುದಿಲ್ಲ. 4 ವರ್ಷದಲ್ಲಿ ಈ ದೇಶದ ರೈತರ ಬಗ್ಗೆ ಚರ್ಚೆ ಆಗುವುದಿಲ್ಲ. ಈ ದೇಶದ ಯುವಕರ ಬಗ್ಗೆ ಉದ್ಯೋಗದ ಬಗ್ಗೆ ಚರ್ಚೆ ಆಗುವುದಿಲ್ಲ. ಈ ದೇಶದಲ್ಲಿ ಇಂದ್ರಜಿತ್ ಬಗ್ಗೆ ಇವತ್ತು ಚರ್ಚೆ ಆಗುವುದಿಲ್ಲ. ಈ ದೇಶದಲ್ಲಿ ಕಾರ್ಮಿಕ ವರ್ಗದ ಬಗ್ಗೆ ಇವತ್ತು ಚರ್ಚೆ ಆಗುವುದಿಲ್ಲ. ಪಾರ್ಲಿಮೆಂಟ್ ಅಲ್ಲಿ ಇವತ್ತು ಮಹಿಳೆಯರ ಬಗ್ಗೆ ಚರ್ಚೆ ಆಗುವುದಿಲ್ಲ. ಈ ದೇಶದ ಸಂಸತ್ತಿನಲ್ಲಿ ವಿದ್ಯಾರ್ಥಿಗಳ ಬಗ್ಗೆ ಚರ್ಚೆ ಇಲ್ಲ, ಯುವಕರ ಬಗ್ಗೆ ಚರ್ಚೆ ಇಲ್ಲ, ನಿರುದ್ಯೋಗದ ಬಗ್ಗೆ ಚರ್ಚೆ ಇಲ್ಲ, ಮಹಿಳೆಯರ ಬಗ್ಗೆ ಚರ್ಚೆ ಇಲ್ಲದಿದ್ರೆ ಈ ದೇಶದ ಭವಿಷ್ಯ ಏನಂತ ನಾವು ಇವತ್ತು ಆಲೋಚನೆ ಮಾಡಬೇಕು. ಇದಕ್ಕಾಗಿಯೇ
ಅವತ್ತೊಂದು ಮಾತನ್ನು ಹೇಳಿದ್ರು, ಭವಿಷ್ಯ ದಿನಗಳಲ್ಲಿ ಭಾರತ ದೇಶದಲ್ಲಿ ಮತ್ತೆ ಎಮರ್ಜೆನ್ಸಿ ಬರುವಂತ ಚಾನ್ಸ್ ಇದೆ ಅಂತ ಹೇಳಿ ಕಾಂಗ್ರೆಸ್ ಮತ್ತು ಪ್ರತಿಪಕ್ಷದ ಮುಖಂಡರು ಹೇಳಿದಲ್ಲ. ಬಿಜೆಪಿ ಅಗ್ರಗಣ್ಯ ನಾಯಕರಾದ LK ಅಡ್ವಾಣಿ ಹೇಳಿದಂತ ಮಾತು ಯಾವುದು ಅಂತ ಹೇಳಿದ್ರೆ ಇದನ್ನೆಲ್ಲ ನೋಡಿಕೊಂಡು ಹೇಳಿದಂತ ಮಾತನ್ನು ನಾನು ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ಬಹುಶಃ ನಮ್ಮ ದೇಶದ ಪ್ರಧಾನಮಂತ್ರಿ ಇವತ್ತು ಬಹುಶಃ ಅಧಿಕಾರ ಇಲ್ಲದಂತ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ತಕ್ಕವಾದ ಉತ್ತರ ಕೊಟ್ಟರು ಅಂತ ಹೇಳಿದವರು. ಅಧಿಕಾರ ವಹಿಸಿಕೊಂಡು ಹೇಳಿದ ಪ್ರಪ್ರಥಮ ಮಾತು ಯಾವ್ದಂತ ಹೇಳಿದ್ರೆ, ನಾನು ಅಧಿಕಾರ ವಹಿಸಬೇಕಾದ್ರೆ ಪಾಕಿಸ್ತಾನದ ಪ್ರಧಾನಿ ಬರದಿದ್ರೆ ನಾನು ಅಧಿಕಾರ ವಹಿಸುವುದಿಲ್ಲ ಅಂತ ಹೇಳೋ ಪ್ರಧಾನಮಂತ್ರಿ ಇದ್ರೆ ಅದು ಬಿಜೆಪಿಯ ನರೇಂದ್ರ ಮೋದಿ ಅಲ್ಲದೆ ಕಾಂಗ್ರೆಸ್ನವರಲ್ಲ ಅಂತ ಹೇಳಿಕೆ ನಾನು ಬಯಸ್ತೇನೆ. ಇನ್ನು ಇದೇ ಪ್ರತಿಭಟನೆಯಲ್ಲಿ ರಮನಾಥ್ ರೈ ಅವರು ಮಾತನಾಡಿ, ಬಿಜೆಪಿ ದೇವರ ಹೆಸರಿನಲ್ಲಿ ಜನರಿಗೆ ಮೋಸ ಮಾಡ್ತಾ ಇದೆ, ಇದಕ್ಕೆ ತಕ್ಕದಾದಂತಹ ಪಾಠ ಕಲಿತಾರೆ ಅಂತ ಬಿಜೆಪಿಯ ವಿರುದ್ಧ ಪ್ರಖರ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಬೆಂಗಳೂರು ಮಂಗಳೂರು ನಡುವೆ ಅಡ್ಡಹೊಳೆಯಿಂದ ಬಿಸಿ ರೋಡ್ ವರೆಗೆ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಸ್ಥಗಿತಗೊಂಡಿರುವುದನ್ನು ತಕ್ಷಣ ಆರಂಭಿಸಿ ಪೂರ್ಣಗೊಳಿಸಬೇಕೆಂದು ಒತ್ತಾಯಿಸಿ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಹಮ್ಮಿಕೊಂಡಿರುವ ರಾಷ್ಟ್ರೀಯ ಹೆದ್ದಾರಿ ಪೂರ್ಣಗೊಳಿಸಿ ಜನರ ಪ್ರಾಣ ಉಳಿಸಿ ಪಾದಯಾತ್ರೆಗೆ ನೆಲ್ಯಾಡಿಯಲ್ಲಿ ಚಾಲನೆ ದೊರೆಯಿತು. ನೆಲ್ಯಾಡಿಯಿಂದ ಬಿಸಿ ರೋಡ್ ವರೆಗೆ ನಡೆಯಲಿರುವ 3 ದಿನಗಳ ಪಾದಯಾತ್ರೆಗೆ ಇಂದು ಬೆಳಗ್ಗೆ ನೆಲ್ಯಾಡಿ ಬಸ್ಸು ನಿಲ್ದಾಣದ ಸಮೀಪ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾದ UT ಖಾದರ್ ಚಾಲನೆ ನೀಡಿದರು. ಕಾಲ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಈ ಬೃಹತ್ ಫ್ರಂಟ್ ಬಲ್ಲಿ ಅಡ್ಡಹೊಳೆಯಿಂದ ಬೀಸ್ ರೋಡ್ ವರೆಗಿನ ಚತುಷ್ಪಥ ಕಾಮಗಾರಿ ಸ್ಥಗಿತಗೊಂಡಿದೆ. ಈ ಕಾಮಗಾರಿ ಸ್ಥಗಿತವನ್ನ ವಿರೋಧಿಸಿ ಇವತ್ತಿನಿಂದ 3 ದಿನಗಳ ಕಾಲ ಬೃಹತ್ ಪ್ರತಿಭಟನೆಯನ್ನ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಮಾಡಲಾಗ್ತಿದೆ. ಈ ಬೃಹತ್ ಪ್ರತಿಭಟನೆಯ ರೂವಾರಿ ಮಾಜಿ ಸಚಿವ ಬಿ ರಮನಾಥ್ ರೈ ಅವರು ಏನ್ ಹೇಳ್ತಾರೆ ಬನ್ನಿ ಕೇಳೋಣ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಕಾಮಗಾರಿ ಪೂರ್ತಿಗೊಳಿಸದಿದ್ದಲ್ಲಿ ಹಲವು ಪ್ರಾಣಗಳು ಹೋಗಲಿದೆ. ಬಳ್ಳಾರಿಯ ಗಣಿಧಣಿಗಳ ಅಕ್ರಮ ಗಣಿಗಾರಿಕೆಯ ಸಮಯದಲ್ಲಿ ವಾತಾವರಣ ಧೂಳಿನಿಂದ ಕೆಂಪಾಗಿತ್ತು. ಇಂದು ನಮ್ಮ ಜಿಲ್ಲೆಯಲ್ಲಿ ಅದೇ ಪರಿಸ್ಥಿತಿ ಉಂಟಾಗಿದೆ. ಇಂದು ರಾಷ್ಟ್ರೀಯ ಹೆದ್ದಾರಿ ಪೂರ್ಣಗೊಳಿಸಿ ಜನರ ಪ್ರಾಣ ಉಳಿಸಿ ಎಂಬ ಘೋಷಣೆಯೊಂದಿಗೆ ಪಾದಯಾತ್ರೆ ಹಮ್ಮಿಕೊಂಡಿದ್ದು, ನಮ್ಮ ಜಿಲ್ಲೆಯಿಂದ ಕಳೆದ 30 ವರ್ಷಗಳಿಂದ ಬಿಜೆಪಿ ಪಕ್ಷದ ಸಂಸದರು ಆಯ್ಕೆಯಾಗ್ತಾ ಇದ್ದಾರೆ. ಆದರೆ 30 ವರ್ಷದ ಲೋಕಸಭಾ ಸದಸ್ಯರು ಮಾಡಿದ ಸಾಧನೆ ಮಾತ್ರ ಶೂನ್ಯ. ಜನಪರ ಕೆಲಸ ಮಾಡಿದ ಅದೆಷ್ಟೋ ಸಂಸದರು ನಮ್ಮ ಪಕ್ಷದಲ್ಲಿದ್ದು ಅವರ ಕಾಲದ ಅಭಿವೃದ್ಧಿಗಳ ಕುರಿತು ಬಿಜೆಪಿ ಕಾರ್ಯಕರ್ತರು ಗುಪ್ತವಾಗಿ ಮಾತನಾಡ್ತಾರೆ. ಆದರೆ ಈ ಅಭಿವೃದ್ಧಿ ಕಾರ್ಯಗಳು ಜವಾಹರ್ಲಾಲ್ ನೆಹರು ಕಾಲದಲ್ಲಿ ಆಗಿದೆ ಎಂದು ಬಿಜೆಪಿ ಒಪ್ಪಲ್ಲ. ಏರ್ಪೋರ್ಟ್, ಹಾರ್ಬರ್, MRPL, MCF ಎಲ್ಲವೂ ಕಾಂಗ್ರೆಸ್ನ ಸಾಧನೆ. ಕಾಂಗ್ರೆಸ್ ಕೇಂದ್ರದಲ್ಲಿ ಆಡಳಿತದಲ್ಲಿದ್ದಾಗ ಸಾಕಷ್ಟು ಅಭಿವೃದ್ಧಿಯ ಕಾರ್ಯಗಳನ್ನ ಮಾಡ್ತಾ ಇತ್ತು. ನಂಬರ್ 1 ಎಂದು ಹೇಳಿಕೊಳ್ಳುವ ವ್ಯಕ್ತಿಗಳು ಶ್ರೀನಿವಾಸ ಮಲ್ಯರ ಎದುರು ಆಗಲು ಸಾಧ್ಯವಿಲ್ಲ. ನಳಿನ್ ನಂಬರ್ 1 ಸಂಸದರಾದ್ರೆ ಉಳಿದ ಸಂಸದರ ಗತಿ ಏನು? -1 ನಿಂದ ನಳಿನ್ ನಂಬರ್ 1. ವಿಜಯ ಬ್ಯಾಂಕ್ ವಿಲೀನ ವಿಷಯದಲ್ಲಿ ನಮ್ಮ ಸಂಸದರು ಭಿಕ್ಷುಕರಂತೆ ನಿಂತ ದೃಶ್ಯ ಕಣ್ಣಿಗೆ ಕಾಣ್ತಾ ಇದೆ. ಆಸ್ಕರ್ ಫರ್ನಾಂಡಿಸ್ ಅವಧಿಯಲ್ಲಿ ಮಂಜೂರಾದ ಅನುದಾನ ಕಾರ್ಯಗತಗೊಳಿಸುವ ಬದಲು ನಮ್ಮ MP ಜನರನ್ನ ಮೋಸ ಮಾಡ್ತಾ 4 ಫ್ಲಾಗ್ ಹಿಡಿದು ಪ್ರತಿಭಟನೆ ಎಂದು ಕಣ್ಣಿಗೆ ಮಣ್ಣೆರಚುತ್ತಿದ್ದಾರೆ. ಎತ್ತಿನ ಹೊಳೆ ಯೋಜನೆ ನಿಲ್ಲಬೇಕೆಂದು ಪ್ರತಿಭಟಿಸಿದ ಲೋಕಸಭಾ ಸದಸ್ಯರು ಇಂದು ರಸ್ತೆ ಕೆಟ್ಟಾಗ ಇಲ್ಲ. ಈ ಭಾಗದ ಲೋಕಸಭಾ ಸದಸ್ಯರು ಯಾವುದೇ ಕೆಲಸವನ್ನ ಮಾಡಿಲ್ಲ. ಹಣ ಪಾವತಿಸಿದ ಕೇಂದ್ರ ಸರ್ಕಾರದಿಂದ ಕಾಮಗಾರಿ ಸ್ಥಗಿತಗೊಂಡಿದೆ. ರಸ್ತೆಯ ಕಾಮಗಾರಿ ಪೂರ್ಣಗೊಳಿಸಲು ಪ್ರತಿಭಟನೆ ಅಗತ್ಯವಿದೆ ಎಂದು ಪತ್ರಿಕಾ ಮಿತ್ರರು ಸೂಚಿಸಿದ್ದಾರೆ. ಜನರಿಗೆ ತೊಂದರೆಯಾದಾಗ ಕಾಂಗ್ರೆಸ್ ಕಾರ್ಯಕರ್ತರು ಸದಾ ಸ್ಪಂದಿಸುತ್ತಾರೆ. ಅವರು ಓಡಿಸುತ್ತ ಲಾರಿಗಳ ಕೆಳಗಡೆ ಬಿದ್ದು ಎಷ್ಟು ಅದು ಸತ್ತಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ. ನೀವು ಅದನ್ನ ನಿಮ್ಮ ಗಮನಕ್ಕೆ ನಾವು ತರುವಂತದ್ದು. ಇಲ್ಲಿ ಕೂಡ ಕೆಂಪಾಗಿದೆ ವಾತಾವರಣ ಆ ಗಣಿದೊರೆಗಳ ಕಾಲದಲ್ಲಿ. ರಸ್ತೆಗಳು ಎಲ್ಲಾ ರಸ್ತೆಗಳು ಕೆಟ್ಟು ಹೋಗಿರ್ತಕ್ಕಂಥ ದಿನಗಳು. ಬಹುಶಃ ಮತ್ತೊಂದ್ಸಾರಿ ಅದೇ ಪರಿಸ್ಥಿತಿಯನ್ನು ನಾವು ಇಲ್ಲಿ ನೋಡ್ತಾ ಇದ್ದೇವೆ. ಈ ಒಂದು ರಸ್ತೆಯನ್ನ ಪೂರ್ಣಗೊಳಿಸದೇ ಇದ್ರೆ ಸಾಕಷ್ಟು ಪ್ರಾಣಹಾನಿ ಆಗ್ತಕ್ಕಂಥ ಸಂದರ್ಭ ಇದೆ. ಅದಕ್ಕಾಗಿ ರಾಷ್ಟ್ರೀಯ ಹೆದ್ದಾರಿ ಪೂರ್ಣಗೊಳಿಸಿ ಜನರ ಜೀವ ಉಳಿಸಿ ಅಂತಕ್ಕಂಥ ಘೋಷಣೆಯೊಂದಿಗೆ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. 30 ವರ್ಷ ಆಯ್ತು ಲೋಕಸಭಾ ಸದಸ್ಯರು ಬಿಜೆಪಿಯವರು ಈ ಭಾಗದ ಆಯ್ಕೆ ಆಗಿ. ಎಷ್ಟು ವರ್ಷ? 30 ವರ್ಷ. 30 ವರ್ಷದ ಈ ಅವಧಿಯಲ್ಲಿ ಅವರು ಮಾಡಿರ್ತಕ್ಕಂಥ ಸಾಧನೆಗಳು ಕೇವಲ ನಳಿನ್ ಕುಮಾರ್ ಕಟೀಲ್ ಮಾತ್ರ ಇರ್ತಾ ಇಲ್ಲ. ಉಳಿದ ಲೋಕಸಭಾ ಸದಸ್ಯ ಬಿಜೆಪಿಯವರು ಏನ್ ಮಾಡಿದ್ದಾರೆ? ಮೋದಿ ಸರ್ಕಾರ ಸುಳ್ಳುಗಳ ಸರ್ಕಾರ.
ಮುದ್ರಾ ಯೋಜನೆಯಿಂದ ಬ್ಯಾಂಕ್ ನಷ್ಟದತ್ತ ಮುಖ ಮಾಡಿದೆ. ಜನಧನ ಕಾರ್ಯಕ್ರಮದಿಂದ 5,000 ರೂಪಾಯಿ ಅಕೌಂಟ್ಗೆ ಬಂದಿದೆಯಾ? ಇದೆಲ್ಲದರ ಉದ್ದೇಶ ಬಂಡವಾಳಶಾಹಿಗಳಿಗೆ ಪ್ರಯೋಜನವಾಗುವುದು. ಮೋದಿ ಕಾರ್ಪೊರೇಟ್ ಜಗತ್ತನ್ನ ಬೆಳೆಸಲು ಪ್ರಯತ್ನಿಸ್ತಾ ಇದ್ದು ಬ್ಯಾಂಕುಗಳ ವಿಲೀನೀಕರಣ ಮಾಡ್ತಾ ಇದೆ. ಮೋದಿ ಕಾರ್ಪೊರೇಟ್ಗಳಿಗೆ ಏಜೆಂಟ್ ಆಗಿದ್ದಾರೆ. ಈ ದೇಶದ ಆರ್ಥಿಕ ಪರಿಸ್ಥಿತಿ ಸರಿಯಿಲ್ಲವೆಂದು ಸ್ವತಃ ಸುಬ್ರಹ್ಮಣ್ಯ ಸ್ವಾಮಿ ಹೇಳಿದ್ದಾರೆ. ಹಿಂದುತ್ವ ಎಂಬ ಹೆಸರಿನಲ್ಲಿ ಮತ ಪಡೆಯುವ ಬಿಜೆಪಿ ಯಾವುದೇ ಅಭಿವೃದ್ಧಿ ಕೆಲಸಗಳತ್ತ ಚಿಂತಿಸ್ತಾ ಇಲ್ಲ. ಆದರೆ ಕಾಂಗ್ರೆಸ್ ಸದಾ ದೇಶದ ಏಳಿಗೆಗಾಗಿ ಶ್ರಮಿಸ್ತಾ ಇರುವ ಪಕ್ಷ. ಬಿಜೆಪಿಯವರು ದೇವರಿಗೆ ಮೋಸ ಮಾಡುವವರು. ಶಬರಿಮಲೆ ವಿಚಾರವಾಗಿ ಮಾತನಾಡುವಂತಹ ಬಿಜೆಪಿ ಕಾರ್ಯಕರ್ತರು ಹಾಗೂ ಸಂಘ ಪರಿವಾರದ ಮುಖಂಡರು ಶಬರಿಮಲೆಯ ಯಾತ್ರೆಯನ್ನ ಮಾಡಿಲ್ಲ. ಆದರೆ ನಾನು 18 ಬಾರಿ ಶಬರಿಮಲೆ ಯಾತ್ರೆ ವ್ರತವನ್ನ ಕೈಗೊಂಡಿದ್ದೆ. ಆದರೆ ಚಪ್ಪಲಿ ಹಾಕಿ ದೇವರನ್ನ ಪರೀಕ್ಷಿಸಲು ಹೋಗ್ತಾ ಇದ್ದಾರೆ ಇಂದಿನ ಸಂಸದರು. ಬಿಸಿ ರೋಡ್ನಲ್ಲಿ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಬೆಳಕು ಕಾರ್ಯಕ್ರಮ ಮಾಡಿದ್ದೆ ಎಂದು ಧರ್ಮಸ್ಥಳದ ಮೇಲೆ ಪ್ರಮಾಣ ಮಾಡಿದ್ರು. ಹಿಂದೂ ಧರ್ಮದ ಎಲ್ಲಾ ಸಿದ್ಧಾಂತಗಳನ್ನ ಅರ್ಥ ಮಾಡಿ ರಾಮನ ಭಕ್ತನಾಗಿ ಸಕ್ರಿಯ ಕೆಲಸ ಮಾಡಿದ್ದೇನೆ. ದೇವರ ಹೆಸರಿನಲ್ಲಿ ಮೋಸ ಬಿಟ್ರೆ ಬಿಜೆಪಿಗೆ ಏನು ಬರಲ್ಲ. ನಮ್ಮ ಜಿಲ್ಲೆಯನ್ನ ಬಿಜೆಪಿ ಮಾರಾಟ ಮಾಡ್ತಾ ಇದೆ ಎಂದು ಹೇಳಿದ್ದಾರೆ. ಇಲ್ಲಿ ನಮ್ಮ ತೋಟ ಬೆಳೆಗಾರರ ಸಂಸ್ಥೆಯನ್ನ ಹೈದರಾಬಾದಿಗೆ ಶಿಫ್ಟ್ ಮಾಡತಕ್ಕಂಥದ್ದು ಮಾಡ್ತಾ ಇದ್ದಾರೆ. ಈಗಾಗಲೇ ಕೆಲವು ಅಲ್ಲಿಯ ನೌಕರರ ಪೋಸ್ಟ್ಗಳನ್ನ ಹೈದರಾಬಾದ್ ಶಿಫ್ಟ್ ಮಾಡಿದ್ದಾರೆ. ಈಗಾಗಲೇ ಪೋಸ್ಟ್ಗಳನ್ನ ಶಿಫ್ಟ್ ಮಾಡಿದ್ದಾರೆ. ಸಿಪಿಸಿಆರ್ಐ ನಾವು ಅದರ ವಿರುದ್ಧ ಪ್ರತಿಭಟನೆ ಮಾಡಿದ್ದಾರೆ ಇಲ್ಲಿ ಸ್ಥಳೀಯರು. ಮತ್ತು ನಾವು ಕೂಡ ಡೆಲ್ಲಿಗೆ ಹೋಗಿ ಖರ್ಗೆ ಅವರು, ವೀರಪ್ಪ ಮೊಯ್ಲಿ ಅವರ ಒಂದು ಸಹಾಯದಿಂದ ನಾವು ಕೇಂದ್ರ ಕೃಷಿ ಸಚಿವರು ಧ್ರುವನಾರಾಯಣ್ ಅವರ ಜೊತೆ ಸೇರಿ ನಾವು ಕೃಷಿ ಸಚಿವರನ್ನ ಭೇಟಿ ಮಾಡಿದ್ದೇವೆ. ಗಲ್ಫ್ ಮೆಡಿಕಲ್ ಯೂನಿವರ್ಸಿಟಿ ಹೆಲ್ತ್ ಕೇರ್ ಮ್ಯಾನೇಜ್ಮೆಂಟ್ ಶುಭಾರಂಭಗೊಂಡಿದೆ. ಈ ಕುರಿತಾದಂತಹ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ವೈದ್ಯಕೀಯ ಸಂಸ್ಥೆಗಳ ನಿರ್ವಹಣೆಗಾಗಿ ಭವಿಷ್ಯದ ನಾಯಕರನ್ನ ಸಜ್ಜು ಮಾಡಲು ತುಂಬೆ ಗ್ರೂಪಿನ ಗಲ್ಫ್ ಮೆಡಿಕಲ್ ಯೂನಿವರ್ಸಿಟಿ ಹೊಸದಾಗಿ ಕಾಲೇಜ್ ಆಫ್ ಹೆಲ್ತ್ ಕೇರ್ ಮ್ಯಾನೇಜ್ಮೆಂಟ್ ಅಂಡ್ ಎಕನಾಮಿಕ್ಸ್ ಆರಂಭಿಸಿದೆ. ವೈದ್ಯಕೀಯ ಸಂಸ್ಥೆಗಳ ನಿರ್ವಹಣೆ ಮತ್ತು ಆರ್ಥಿಕತೆಯನ್ನ ಕಲಿಸುವ ಹೊಸ ಕಾಲೇಜಿಗೆ 2019 ಸೆಪ್ಟೆಂಬರ್ ತಿಂಗಳಿನಲ್ಲಿ ವಿದ್ಯಾರ್ಥಿಗಳನ್ನ ದಾಖಲಾತಿ ಪ್ರಾರಂಭಿಸ್ತಾ ಇದೆ. ಆರೋಗ್ಯ ನಿರ್ವಹಣೆ, ಆರೋಗ್ಯ ಅರ್ಥಶಾಸ್ತ್ರ, ನೀತಿ ತಯಾರಿಕೆ ಮತ್ತು ಪ್ರದೇಶದಲ್ಲಿನ ಆಡಳಿತ ಮತ್ತು ಅಂತಾರಾಷ್ಟ್ರೀಯ ವಲಯಗಳಲ್ಲಿ ವೃತ್ತಿಯನ್ನ ಮುಂದುವರಿಸಲು ಈ ಪದವೀಧರರನ್ನ ಸಿದ್ಧಪಡಿಸುವುದು ಇದರ ಪ್ರಮುಖ ಗುರಿ. ಇಂದು ಆರೋಗ್ಯ ವಲಯವು ಹೆಚ್ಚು ಮುಂದುವರೆದು ಅತ್ಯಾಧುನಿಕವಾಗ್ತಾ ಇದೆ. ಆದರೆ ಮುಂದುವರಿದ ನಾವೀನ್ಯತೆ ಮತ್ತು ತಾಂತ್ರಿಕ ಪ್ರಗತಿಗಳು ಆಗಿವೆ. ಹಾಗೆಯೇ ವಿಶೇಷ ಆರೈಕೆ ಮತ್ತು ರೋಗಿಯ ತೃಪ್ತಿಯ ಮೇಲೆ ಹೆಚ್ಚುತ್ತಿರುವ ಗಮನ ಪ್ರಸ್ತುತ ಮತ್ತು ಭವಿಷ್ಯದ ಆರೋಗ್ಯ ನಿರ್ವಹಣಾ ವ್ಯವಸ್ಥಾಪಕರು ಮತ್ತು ನೀತಿ ನಿರ್ಮಾಪಕರು ವಿಶೇಷವಾದ ಶಿಕ್ಷಣ ಮತ್ತು ಕೌಶಲ್ಯದ ಅವಶ್ಯಕತೆ ಇದೆ. ಇದು ವೇಗವಾಗಿ ಬದಲಾಗುವ ಹೆಚ್ಚು ಸ್ಪರ್ಧಾತ್ಮಕ ಆರೋಗ್ಯ ಉದ್ಯಮದಲ್ಲಿ ತಮ್ಮದೇ ಪಾತ್ರವನ್ನ ವಹಿಸಲಿದೆ. ಈ ಹಿನ್ನೆಲೆಯಲ್ಲಿ ಹೊಸ ಕಾಲೇಜನ್ನ ತುಂಬೆ ಗ್ರೂಪ್ ಪ್ರಾರಂಭಿಸಿದೆ. ಮಧ್ಯಪ್ರಾಚ್ಯ ಪ್ರದೇಶದಲ್ಲಿನ ಈ ರೀತಿಯ ಪೂರ್ಣ ಪ್ರಮಾಣದ ಕಾಲೇಜು ನಿರಂತರವಾಗಿ ಬೆಳೀತಾ ಇದೆ. ಆರೋಗ್ಯ ಉದ್ಯಮಕ್ಕೆ ತಕ್ಕಂತೆ ವಿನ್ಯಾಸಗೊಳಿಸಿದ ಪದವಿ ಮತ್ತು ಮಾಸ್ಟರ್ಸ್ ಕೋರ್ಸ್ಗಳು ಇವೆ. ವಿಶ್ವದಾದ್ಯಂತ ಆರೋಗ್ಯ ಉದ್ಯಮದ ವಿಸ್ತಾರವಾದ ವಿಸ್ತರಣೆಯ ದೃಷ್ಟಿಯಿಂದ ಈ ಕಾಲೇಜು ಸ್ಥಾಪಿಸಲ್ಪಟ್ಟಿದೆ. ಹೆಲ್ತ್ ಇಂಡಸ್ಟ್ರೀಸ್ ರಿಪೋರ್ಟ್ ಪ್ರಕಾರ ಪ್ರಸ್ತುತ ಜೆಸಿಸಿಯ ಆರೋಗ್ಯ ವೆಚ್ಚ 2017ರಲ್ಲಿ ಅಂದಾಜು $76.1 ಶತಕೋಟಿ ನಿಂದ 2022ರಲ್ಲಿ $104.6 ಶತಕೋಟಿ ತಲುಪಲಿದೆ ಎಂದು ನಿರೀಕ್ಷಿಸಲಾಗಿದೆ. ಇದಲ್ಲದೆ ಜಿಸಿಸಿಗೆ ಸಾಮೂಹಿಕ ಹಾಸಿಗೆ ಸಾಮರ್ಥ್ಯ 2022ರ ಹೊತ್ತಿಗೆ 1,18,295 12,358 ಹೊಸ ಹಾಸಿಗೆಗಳ ಬೇಡಿಕೆಯನ್ನ ಸೂಚಿಸ್ತಾ ಇದೆ. ಈ ಬೇಡಿಕೆಯನ್ನ ತಗ್ಗಿಸಲು $60.9 ಶತಕೋಟಿ ನಷ್ಟು ಮೌಲ್ಯದ 700 ಹೊಸ ಆರೋಗ್ಯ ಯೋಜನೆಗಳು ಜಿಸಿಸಿಯ ಉದ್ದಕ್ಕೂ ಅಭಿವೃದ್ಧಿಯ ವಿವಿಧ ಹಂತಗಳಲ್ಲಿದೆ. ಆರೋಗ್ಯ ನಿರ್ವಹಣೆ, ಅರ್ಥಶಾಸ್ತ್ರ, ತಂತ್ರಜ್ಞಾನ, ಮೌಲ್ಯಮಾಪನ, ಇನ್ಫಾರ್ಮ್ಯಾಟಿಕ್ಸ್, ವೈದ್ಯಕೀಯ ವಿಮೆ ಮತ್ತು ವೈದ್ಯಕೀಯ ಪ್ರವಾಸೋದ್ಯಮದಲ್ಲಿ ತಜ್ಞ ವೃತ್ತಿಪರರಿಗೆ ಹೆಚ್ಚಿನ ಬೇಡಿಕೆ ಇರುತ್ತೆ. ಹೆಲ್ತ್ ಕೇರ್ ಮ್ಯಾನೇಜ್ಮೆಂಟ್ ಅಂಡ್ ಎಕನಾಮಿಕ್ಸ್ನಲ್ಲಿ ಬ್ಯಾಚುಲರ್ ಆಫ್ ಸೈನ್ಸ್ 4 ವರ್ಷಗಳ ಪದವಿಯಾಗಿದ್ದು ವೈದ್ಯಕೀಯ ಕ್ಷೇತ್ರದಲ್ಲಿ ವೃತ್ತಿಪರರನ್ನಾಗಿ ರೂಪಿಸಲಿದೆ. ಆರೋಗ್ಯ ಸೇವೆ ಉದ್ಯಮದ ಎಲ್ಲ ಒಳಹೊರಗುಗಳನ್ನು ಕಲಿಸಲಾಗುತ್ತಿದೆ. ಹೆಲ್ತ್ ಕೇರ್ ಮ್ಯಾನೇಜ್ಮೆಂಟ್ ಮತ್ತು ಎಕನಾಮಿಕ್ಸ್ ಸ್ನಾತಕೋತ್ತರ ಪದವಿಯಾಗಿದ್ದು ಆರೋಗ್ಯ ಸೇವೆ ಉದ್ಯಮದಲ್ಲಿ ಹಿರಿಯ ಮಟ್ಟದ ವೃತ್ತಿಪರರಿಗೆ ಮಧ್ಯಮ ಪ್ರಯೋಜನಕ್ಕಾಗಿ ವಿನ್ಯಾಸಗೊಳಿಸಿದೆ. ಇದೊಂದು 12 ತಿಂಗಳ ಕಾರ್ಯಕ್ರಮವಾಗಿದೆ. ಕೆಲಸ ವೃತ್ತಿಪರರಿಗೆ ತಮ್ಮ ವೃತ್ತಿ ಜೀವನದ ಭವಿಷ್ಯವನ್ನು ಸುಧಾರಿಸಲು ಮತ್ತು ಅವರ ವೃತ್ತಿಪರ ವಿಸ್ತರಿಸಲು ಪ್ರೋಗ್ರಾಂ ಹೆಚ್ಚು ಪ್ರಯೋಜನಕಾರಿಯಾಗಿದೆ.
ಜಿಎಂಯು ಮೆಡಿಸಿನ್, ಡೆಂಟಿಸ್ಟ್, ಫಾರ್ಮಸಿ ಮುಂತಾದ ಸಂಪೂರ್ಣ ಆರೋಗ್ಯ ವೃತ್ತಿಯ ಶಿಕ್ಷಣವನ್ನು ನೀಡುತ್ತಿರುವ ಒಂದು ವಿಶೇಷ ವೈದ್ಯಕೀಯ ವಿಶ್ವವಿದ್ಯಾಲಯವಾಗಿದ್ದು, ಬೋಧನಾ ಆಸ್ಪತ್ರೆಗಳು, ಚಿಕಿತ್ಸಾಲಯಗಳು, ಔಷಧಾಲಯಗಳು ಮತ್ತು ರೋಗ ನಿರ್ಣಯ ಪ್ರಯೋಗಗಳ ಜಾಲವನ್ನು ಹೊಂದಿರುವ ಏಕೈಕ ವಿಶ್ವವಿದ್ಯಾನಿಲಯವಾಗಿದೆ. ವಿದ್ಯಾರ್ಥಿಗಳು ನಿಜವಾದ ಅಂತರ ವೃತ್ತಿಪರ ವಾತಾವರಣದಲ್ಲಿ ಕಲಿತಾ ಇದ್ದಾರೆ. ವಿವಿಧ ಆರೋಗ್ಯ ವ್ಯವಸ್ಥೆಗಳಲ್ಲಿ ಬಹುಮುಖಿ ಸಂವಹನಗಳನ್ನು ಅನುಭವಿಸುತ್ತಿದ್ದಾರೆ. ಕಾಲೇಜು ಮತ್ತು ಅದರ ಕಾರ್ಯಕ್ರಮಗಳು ಯುಎಇ ಶಿಕ್ಷಣ ಸಚಿವಾಲಯದಿಂದ ಮಾನ್ಯತೆ ಪಡೆದಿದೆ. ಪ್ರಮುಖ ಅಂತಾರಾಷ್ಟ್ರೀಯ ವಿಶ್ವವಿದ್ಯಾನಿಲಯಗಳು ಮಿಲನ್ ವಿಶ್ವವಿದ್ಯಾನಿಲಯ, ಅರಿಜೋನಾ ವಿಶ್ವವಿದ್ಯಾನಿಲಯ, ಅಮೆರಿಕನ್ ಯೂನಿವರ್ಸಿಟಿ ಆಫ್ ಕೈರೋ, ಯೂನಿವರ್ಸಿಟಿ ಆಫ್ ಸೆಂಟ್ರಲ್ ಫ್ಲೋರಿಡಾ ಇತ್ಯಾದಿಗಳ ಸಹಯೋಗದೊಂದಿಗೆ ಈ ಕಾರ್ಯಕ್ರಮ ನೀಡಲಾಗ್ತಾ ಇದೆ. ಈ ಕಾಲೇಜು ಯುರೋಪಿಯನ್ ಹೆಲ್ತ್ ಕೇರ್ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ನ ಸದಸ್ಯ, ಬೋಧನಾ ವಿಭಾಗ ಮತ್ತು ಸಹಯೋಗದ ವಿಶ್ವವಿದ್ಯಾನಿಲಯಗಳ ಜಾಲ. ಎಕ್ಸಿಕ್ಯೂಟಿವ್ ಸ್ನಾತಕೋತ್ತರ ಕಾರ್ಯಕ್ರಮಕ್ಕಾಗಿ ಬೋಧಕ ವರ್ಗ ಯುಎಸ್, ಯುಕೆ, ಫ್ರಾನ್ಸ್ ಮತ್ತು ಇಟಲಿಯಲ್ಲಿ ಪ್ರಖ್ಯಾತ ಅಂತಾರಾಷ್ಟ್ರೀಯ ಸಂಸ್ಥೆಗಳಿಂದ ಉನ್ನತ ಶಿಕ್ಷಣ ತಜ್ಞರು ಮತ್ತು ವೃತ್ತಿಗಾರರಿದ್ದಾರೆ. ಹೆಲ್ತ್ ಕೇರ್ ಮ್ಯಾನೇಜ್ಮೆಂಟ್ ಮತ್ತು ಅರ್ಥಶಾಸ್ತ್ರ ಕಾಲೇಜ್ ಯುಎಇ ಮತ್ತು ಜೆಸಿಸಿಯ ಉದ್ಯಮ ಪಾಲುದಾರರ ಜೊತೆಗೆ ಭಾರತ, ಯುಎಸ್ ಮತ್ತು ಆಫ್ರಿಕಾದಲ್ಲಿ ಬಲವಾದ ಸಂಬಂಧ ಹೊಂದಿದೆ. ಕಾಲೇಜು ನೀಡುವ ಕಾರ್ಯಕ್ರಮಗಳ ದೊಡ್ಡ ಪ್ರಯೋಜನವೆಂದರೆ ಪದವೀಧರರು ಆಡಳಿತ ನೀತಿ, ಆರ್ಥಿಕತೆ ಮತ್ತು ಆರೋಗ್ಯ ಸೇವೆ, ಉದ್ಯಮ, ನಾವೀನ್ಯತೆ ಮತ್ತು ಇನ್ಫಾರ್ಮೆಟಿಕ್ಸ್ ಆಳವಾದ ಅನುಭವದಲ್ಲಿ ವಿಶಾಲ ಜ್ಞಾನ ಮತ್ತು ಕೌಶಲ್ಯಗಳನ್ನು ಹೊಂದಿದ್ದಾರೆ. ಈ ರೀತಿಯ ಪದವೀಧರರು ಆರೋಗ್ಯ ಕ್ಷೇತ್ರಕ್ಕೆ ಮತ್ತು ಎಲ್ಲಾ ಸಂಬಂಧಿತ ಭವಿಷ್ಯದ ವ್ಯವಹಾರಗಳು ಮತ್ತು ಸೇವೆಗಳಿಗೆ ಹೆಚ್ಚು ಅಗತ್ಯವಿರುತ್ತಾರೆ. Medical University and the College of Healthcare Management. أهلا وسهلا بحضراتكم مشرفين. I am privileged really and proud to be the Dean of the new College of Healthcare Management and Economics. And this unique college is unique in every sense of the word. Unique in its program. The programs are designed to be to provide competitive advantage. Just let me tell you about why it's unique. Let me start with the business side. The business study program is modeled according to 3 of the Ivy Business School in the US. And it really provides all the necessary business skills and knowledge for graduates of both programs. But in addition to this, we have a lot of competitive advantage in the way we offer our studies. The program offers medical knowledge to students through medical courses, and they attend these medical courses with the rest of their colleagues in the different medical colleges. And this provides an incubation period for a student. It allows them to be exposed to the environment, the health environment, to the medical environment. So I call it an incubation program because of the intensive exposure. Students congregate with their counterparts from the different colleges. They also see professionals from the affiliated healthcare facilities, hospital, clinics, and pharmacies. In addition to this is another competitive advantage that I believe is key to being a unique college. The college offers intensive training from day one. The entire program or entire programs are designed to ensure hands-on experience. So students practice what they learn. Students practice what they learn from day one. So they attend apprenticeship program, they attend research and field work in the various hospitals and affiliated healthcare facilities, and also apprenticeship program. As well as the last year, they spend in an internship program. The last term, an entire term in an internship program in healthcare facilities. I tell you from my wide experience in North America as dean and carrying various portfolio in North America, very few universities could offer this unique advantage because they don't have or they cannot afford to have the health facilities that we have at the Gulf Medical University thanks to the Sombay group of healthcare facilities.
ಇದಿಷ್ಟು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ NMC ನ್ಯೂಸ್.